ಅದನ್ನು ಬಿಟ್ಟರೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಪದ ಬಳಸಿದ್ದಾರೆ ಸಿ.ಟಿ. ರವಿ ಅಂತಕ್ಕಂಥ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಪಾಲರನ್ನ ಕೆಲವೇ ಹೊತ್ತಲ್ಲಿ ಸಿ.ಟಿ. ರವಿ ಅವರು ಭೇಟಿ ಮಾಡ್ತಾ ಇದ್ದಾರೆ. ಇದು ರಾಜ್ಯಪಾಲರೇ ಬುಲಾವ್ ನೀಡಿರುವ ಮೇರೆಗೆ ಸಿ.ಟಿ. ರವಿ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ಇಡೀ ಪ್ರಕರಣದ ಬಗ್ಗೆ ವಿವರಣೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರೆ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ MLC ಸಿ.ಟಿ. ರವಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಧಾನ ಪರಿಷತ್ ಆವರಣದಲ್ಲಿ ಈ ರೀತಿ ಅವಾಚ್ಯ ಪದವನ್ನು ಬಳಸಿದ್ರು ಅಂತಕ್ಕಂಥ ಆರೋಪ. ಈ ಪ್ರಕರಣ ಈಗ ರಾಜ್ಯಪಾಲರ ಗಮನಕ್ಕೆ ಹೋಗಿದೆ. ರಾಜ್ಯಪಾಲರು ಬುಲಾವ್ ನೀಡಿದ್ದಾರೆ. ಸಿ.ಟಿ. ರವಿ ಅವರನ್ನು ಮಾತನಾಡಿಸ್ತಾರೆ. ಈಗ ಕೆಲವೇ ಹೊತ್ತಲ್ಲಿ ಸಿ.ಟಿ. ರವಿ ಅವರು ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರೆ. ಭೇಟಿಯಾಗಿ ಪ್ರಕರಣದ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಒಂದು ಕಡೆ ಸರ್ಕಾರ ಈಗಾಗಲೇ ಪ್ರಕರಣದ ತನಿಖೆಯನ್ನು CID ವಹಿಸಿದೆ. ಇವತ್ತಿಂದ ಅಧಿಕೃತವಾಗಿ CID ಅವರು ತನಿಖೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಸಿ.ಟಿ. ರವಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಕ್ಕಂಥ ಸಾಧ್ಯತೆ ಕೂಡ ಇದೆ. ಇದರ ನಡುವೆ ಈಗ ರಾಜ್ಯಪಾಲರು ಬುಲಾವ್ ನೀಡಿದ್ದಾರೆ. ರಾಜ್ಯಪಾಲರನ್ನು ಭೇಟಿ ಮಾಡಿ ಪ್ರಕರಣದ ವಿವರಣೆಯನ್ನು ಕೊಟ್ಟ ನಂತರ ರಾಜ್ಯಪಾಲರು ಮುಂದೆ ಏನು ನಿರ್ಧಾರವನ್ನು ತಗೊಳ್ತಾರೆ ಅಂತಕ್ಕಂಥದ್ದು ಬಹಳ ಕುತೂಹಲವನ್ನು ಮೂಡಿಸಿರ್ತಕ್ಕಂಥ ವಿಚಾರ. ಸೊ ಹಾಗಾಗಿ ಇವತ್ತು ಬರೋದಕ್ಕೆ ಸಿ.ಟಿ. ರವಿ ಅವರಿಗೆ ಹೇಳಿದರು ರಾಜ್ಯಪಾಲರು. ಅವರ ಬುಲಾವ್ ಮೇರೆಗೆ ಸಿ.ಟಿ. ರವಿ ಇವತ್ತು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾಗ್ತಾರೆ. ಅವರ ವರ್ಷನ್ ಮೊದಲಿಂದನೂ ಕೂಡ ನಾನು ಹಾಗೆ ಅಂದಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೆಲ್ಲ ಏನೋ ಒಂದಷ್ಟು ಆಡಿಯೋ ವಿಡಿಯೋ ಎಲ್ಲ ಬಿಡುಗಡೆ ಮಾಡಿದ್ರು ಅಂದಿದ್ದಾರೆ ಅಂತ.